ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ನೀವೇನಾದರೂ ಸ್ವೀಟ್ ಪ್ರಿಯರಾಗಿದ್ದರೆ ಈ ಥರದಲ್ಲೊಮ್ಮೆ ಬಾಯಲ್ಲಿಟ್ಟರೆ ಕರಗುವಂತಹ ಸ್ವೀಟನ್ನು ಟ್ರೈ ಮಾಡಿ ನೋಡಿ. ಕೋಕೋನಟ್ ಮಿಲ್ಕ್ ಬರ್ಫಿಯನ್ನು ಇವತ್ತು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಕಡಿಮೆ ಸಮಯದಲ್ಲಿ ಅದೇ ರೀತಿಯಾಗಿ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 2 ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಇನ್ನದರ ಹೊರಗಿನ ಬ್ರೌನ್ ಪಾರ್ಟನ್ನೆಲ್ಲ ನಾವು ಚಾಕುವಲ್ಲಿ ಈ ಥರ ತಗೊಳ್ಳೋಣ. ಸ್ವಲ್ಪನೂ ಇರಬಾರ್ದು. ನಿಮಗೆ ಅಂದರೆ ಬೆಳ್ಳಗಾಗಿ ಬರ್ಫಿ ಬರುತ್ತೆ, ಅದಕ್ಕೋಸ್ಕರ ಹೀಗೆ ಮಾಡುವಂಥದ್ದು. ನೀವು ಯಾವುದೇ ಕಾರಣಕ್ಕೂ ಔಟ್ಸೈಡಿಂದ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರೆಲ್ಲ ತಂದು ಹಾಕೋದಕ್ಕೆ ಹೋಗಬೇಡಿ. ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರದ್ದು ಒಣ ಕೊಬ್ಬರಿಯನ್ನೇ ಹೀಗೆ ಮಾಡಿಕೊಂಡು ತಗೊಳ್ಳಿ, ಆವಾಗ ಇನ್ನೂ ರುಚಿಯಾಗಿರುತ್ತೆ. ಈಗಾಗಲೇ 2 ಸಹ ನೋಡಿ ಈ ಥರ ಸಿಪ್ಪೆಯನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಳ್ಳೋಣ. ಜಾಸ್ತಿ ನಿಮಗೆ ಇದು ಪುಡಿ ಸಣ್ಣದಾಗಿ ಅಂತ ಬರೋದಿಲ್ಲ, ಫೈನಾಗಿ ನಿಮಗೆ ಆಗತ್ತೆ ಅಂತಂದರೆ ಮಾಡ್ಕೊಳ್ಬೋದು. ಬರ್ಫಿ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಿರ್ಬೋದು, ಒಂದೇ ಒಂದು ಸ್ವಲ್ಪನೂ ನಿಮಗೆ ಬ್ರೌನ್ ಪಾರ್ಟ್ ಕಾಣೋದಿಲ್ಲ. ಹಾಗಾಗಿ ನಾವು ಇನ್ನು ಫ್ರೈ ಮಾಡುವಾಗಲೂ ಅಷ್ಟೇ ನೋಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದು ಬ್ರೌನ್ ಆಯಿತು ಅಂತಂದರೆ ನಾವು ಬ್ರೌನ್ ಪೋರ್ಷನ್ ತೆಗೆದಿದ್ದು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತೆಂಗಿನಕಾಯಿ ತುರಿಯನ್ನು. ಈಗಾಗಲೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಫೈನಾಗಿ ಪುಡಿ ಮಾಡಿಕೊಂಡು ತರೋಣ ಇದನ್ನು. ಈಗಾಗಲೇ ನೋಡ್ತಿರ್ಬೋದು, ನನ್ನ ಮಿಕ್ಸಿಯಲ್ಲಿ ಎಷ್ಟು ಇದು ಪುಡಿ ಮಾಡೋದಕ್ಕೆ ಆಗುತ್ತೆ ಅಷ್ಟು ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಇದನ್ನು ನಾವು ಅಳತೆ ಮಾಡಿಕೊಂಡು ಬಾಣಲಿಗೆ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ 250 ml ಮೆಷರ್ಮೆಂಟ್ ಕಪ್ಪಿಂದ 3 ಕಪ್ ಆಗುವಷ್ಟು ನನಗೆ ಕಾಯಿ ತುರಿ ಸಿಕ್ಕಿದೆ, ಅಂದರೆ ಕೊಬ್ಬರಿ ಪೌಡ್ರ್ ಸಿಕ್ಕಿದೆ. ಇದನ್ನು ಈಗ ಅಳತೆ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 3ರಿಂದ 4 ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮೀಡಿಯಮ್ ಉರಿ ಆಗಲಿ ಹೈ ಫ್ಲೇಮ್ಗೆ ಟೆಂಪ್ರೇಚರನ್ನು ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಈಗ ಸ್ಟಾರ್ಟಿಂಗಿಂದ ಕೊನೆ ತನಕನೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಬರ್ಫಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಅದೊಂದು ಮೇಯ್ನಾಗಿ ನಾವು ನೋಡ್ಕೊಳ್ಬೇಕು. ಈಗ ನೋಡ್ಬೋದು ನೀವೀಗ ಸ್ವಲ್ಪ ಅದರ ಮಾಯಿಶ್ಚರ್ ಅಂಶ ಅಂದರೆ ಹೊಗೆ ಹೋಗ್ತಿದೆ ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಫ್ರೈ ಮಾಡಿದ್ದು ಸಾಕು. ನಂತರ ಇದಕ್ಕೆ ನಾವು ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕ್ಕೊಳ್ಳೋಣ. ಈ ಹಂತದಲ್ಲಿ ನಾವಿಲ್ಲಿ ಯಾವ ಕಪ್ಪು ಅಳತೆಯಿಂದ ತೆಂಗಿನಕಾಯಿ ಪೌಡ್ರನ್ನು ನಾವು ಅಳತೆ ಮಾಡಿ ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪು ಅಳತೆಯಿಂದನೇ 1.5 ಕಪ್ ಆಗುವಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನು ಇಲ್ಲಿ ತಗೊಂಡು ಹಾಕ್ತಾ ಇದ್ದೀನಿ. ರೂಮ್ ಟೆಂಪರೇಚರ್ನ ಹಾಲನ್ನು ಇಲ್ಲಿ ಹಾಕ್ಕೊಳ್ಳಿ. ನೀವೇನಾದರೂ 2 ಕಪ್ಪು ಅಳತೆ ಅಂದರೆ ತೆಂಗಿನಕಾಯಿ ತುರಿಯಿಂದ ಮಾಡ್ತೀರಿ ಅಂತ ಆದರೆ ಅದಕ್ಕೆ 1 ಕಪ್ ಆಗುವಷ್ಟು ಹಾಲನ್ನು ಹಾಕಿದರೆ ಸಾಕಾಗುತ್ತೆ. ಇನ್ನೊಂದು 3ರಿಂದ 4 ನಿಮಿಷಗಳ ಕಾಲ ಮತ್ತೆ ಮಗುಚ್ತಾನೆ ಇರಬೇಕು. ಆವಾಗ ಏನಾಗುತ್ತೆ ಅಂತಂದರೆ ನಾವು ಹಾಕಿದಂಥ ಹಾಲೆಲ್ಲ ಇದೆಯಲ್ಲ, ಅದು ತೆಂಗಿನಕಾಯಿ ಈ ಮಿಶ್ರಣದ ಜೊತೆಗೆ ಸರಿಯಾಗಿ ಹೊಂದ್ಕೊಂಡು ಬಿಳಿ ಆಗುತ್ತೆ, ಬೆಳ್ಳಗಿನ ಕಲರ್ ಬರುತ್ತೆ. ಆಮೇಲೆ ಹಾಲು ಕೂಡ ಸ್ವಲ್ಪನೂ ಇರೋದಿಲ್ಲ, ಅಂದರೆ ಎಲ್ಲ ಎಳ್ಕೊಂಡಿರುತ್ತೆ, ಅಬ್ಸಾರ್ಬ್ ಮಾಡುತ್ತೆ ಅದು. ಅಷ್ಟಾದರೆ ಸಾಕಾಗುತ್ತೆ. ನಾವು ಆ ಹಂತದಲ್ಲಿ ನಾವು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪನೂ ಹಾಲಿನ ಅಂಶ ಇಲ್ಲ ಇದರಲ್ಲಿ, ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿದೆ ಅದು. ಇಷ್ಟಾದರೆ ಸಾಕಾಗುತ್ತೆ. ಇನ್ನೀಗ ನಾವು ಯಾವ ಕಪ್ಪು ಅಳತೆಯಿಂದ ನಾವು ಹಾಲನ್ನೆಲ್ಲ ಹಾಕ್ಕೊಂಡಿದ್ದೀವಿ, ಆಮೇಲೆ ತೆಂಗಿನಕಾಯಿ ಪೌಡ್ರೆಲ್ಲ ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪು ಅಳತೆಯಿಂದ 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಇಲ್ಲಿ ತಗೊಂಡು ಹಾಕ್ತಾ ಇದ್ದೀನಿ. 1.5 ಕಪ್ಪಿಗಿಂತ ಒಂದು ಸ್ವಲ್ಪ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ 1/4 ಕಪ್ ಆಗುವಷ್ಟು ಮತ್ತೆ ಹಾಕ್ಕೊಳ್ಳಿ. ಇಷ್ಟು ಸಾಕಾಗುತ್ತೆ. ತುಂಬಾ ಹದವಾದಂತಹ ಸ್ವೀಟ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ತುಂಬ ಕಮ್ಮಿಯೂ ಹಾಕೋದಕ್ಕೆ ಹೋದರೆ ನಿಮಗೆ ಬರ್ಫಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಪಾಕ ಎಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ಇಷ್ಟು ಹಾಕಿದರೆ ಸಾಕು. ಈಗ ಸಕ್ಕರೆ ಎಲ್ಲ ಹಾಕಿ ಆದ ನಂತರ ನೀರಾಯಿತು ನೋಡಿ, ನೀರಾದ ನಂತರ ಈ ಥರ ಮೊಗಚೋದನ್ನು ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಒಂದು 10 ನಿಮಿಷದಲ್ಲೆಲ್ಲ ನಿಮಗೆ ಈ ಬರ್ಫಿ ರೆಡಿ ಆಗುತ್ತೆ. ಸಕ್ಕರೆ ಹಾಕಿದ ನಂತರ ಒಂದು 2 ನಿಮಿಷದಿಂದ 4 ನಿಮಿಷದ ಅಂತರದಲ್ಲಿ, ಅಂದರೆ ಸ್ವಲ್ಪ ಅದು ಗಟ್ಟಿಯಾಗಬೇಕು. ಗಟ್ಟಿಯಾದ ನಂತರ ಒಂದು 1/4 ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಈಗ ಟ್ರೇಗೆ ನಾವೀಗ ಇಲ್ಲಿ ತುಪ್ಪವನ್ನು ಸವರಿ ಇಟ್ಕೊಳ್ಳೋಣ. ಈ ಹಂತದಲ್ಲಿ ನಾವು ಮಾಡಬೇಕಾಗತ್ತೆ. ಆಮೇಲೆ ಕೊನೆ ಹಂತದಲ್ಲಿ ನಾವು ಅದನ್ನು ಇಟ್ಕೊಂಡ್ರೆ ಕೈ ಬಿಡದಂಗೆ ಇದನ್ನು ಮೊಗಚೋದನ್ನು ಬಿಡಬಾರ್ದು. ನೋಡ್ಬೋದು ನೀವೀಗ ನಾನೀಗ 1/4 ಕಪ್ ಆಗುವಷ್ಟು ನೋಡಿ ಮಿಲ್ಕ್ ಪೌಡ್ರನ್ನು ತಗೊಂಡು ಹಾಕ್ತಾಯಿದ್ದೀನಿ. ನೀವೇನಾದರೂ 1 ಕಪ್ಪಿನ ಅಳತೆಯ ಕಾಯಿ ತುರಿಯದ್ದು ನೀವು ಮಾಡ್ತೀರಿ ಅಂತ ಆದರೆ ಅದಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಮಿಲ್ಕ್ ಪೌಡ್ರನ್ನು ಹಾಕಿದರೆ ಸಾಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ಅಷ್ಟೇ 1/4 ಕಪ್ ಆಗುವಷ್ಟು ಹಾಕಿದ್ದೀನಿ. ಇನ್ನೀಗ ಅದರಲ್ಲಿ ಗಂಟೆಲ್ಲ ಇತ್ತು ಅಂತಂದರೆ ಕ್ಲಿಯರ್ ಮಾಡಿಕೊಳ್ಳಿ.
ಕೆಲವೊಮ್ಮೆ ಮಿಲ್ಕ್ ಪೌಡ್ರ್ ನಾವು ಹಾಕಿದಾಗ ಅದು ಬಿಸಿಗೆ ಗಂಟಾಗೋಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಮೊಗುಚಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಇನ್ನು ನಾನಾಗಲೇ ಹೇಳಿದಂತೆ ಲೋ ಫ್ಲೇಮಿಗಿಂತ ಜಾಸ್ತಿ ಅಂತೂ ಟೆಂಪರೇಚರನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಕೊನೆಯ ಹಂತದವರೆಗೂ ಕೈಯನ್ನು ಬಿಡದೆ ಹೀಗೆ ತಿರುಗಿಸ್ತಾನೆ ಇರಿ. ಇಷ್ಟೇ ಸಾಮಗ್ರಿಗಳನ್ನು ಹಾಕಿ ಮಾಡೋದು. ಜಸ್ಟ್ ಅಷ್ಟೇ ಮಿಲ್ಕ್ ಪೌಡ್ರು, ತೆಂಗಿನಕಾಯಿ, ಆಮೇಲೆ ಹಾಲು, ಸಕ್ಕರೆ ಇಷ್ಟನ್ನು ಹಾಕಿದರೆ ತುಂಬಾ ಸೂಪರಾದಂತಹ ಬರ್ಫಿ ಕೂಡ ರೆಡಿ ಆಗುತ್ತೆ. ಹಾಲಿನ ಪುಡಿಯನ್ನು ಹಾಕಿ ಆದ ನಂತರ ಒಂದು 3ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಮೊಗಚಿದ್ದೀನಿ. ನಂತರ ಒಂದು ತಟ್ಟೆಯನ್ನು ತಗೊಂಡು ಈ ಥರ ಅದರ ಮಿಶ್ರಣವನ್ನು ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ. ನಿಮಗೆ ಒಟ್ಟಾಗಿ ಬರ್ತಿದೆ ಅಥವಾ ಸ್ವಲ್ಪ ಬಾಲ್ ಥರ ಬರ್ತಿದೆ ಅಂತಂದರೆ ನಿಮಗೆ ಬರ್ಫಿ ರೆಡಿ ಆಯಿತು ಅಂತ ಅರ್ಥ. ಅಂದರೆ ಮಿಲ್ಕ್ ಪೌಡ್ರನ್ನು ಹಾಕಿ ಆದ ನಂತರ ಒಂದು ಕಮ್ಮಿ ಅಂದರೆ ಒಂದು 3ರಿಂದ 4 ಸಲ ಆದರೂ ನಾವು ಚೆಕ್ ಮಾಡ್ಕೊಳ್ಬೇಕು. ಆವಾಗ ನಿಮಗೊಂದು ಐಡಿಯಾ ಬರುತ್ತೆ ಎಷ್ಟು ಹೊತ್ತಿಗೆ ನಮಗೆ ಬರ್ಫಿ ರೆಡಿ ಆಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಈಗ ನಾವಾಗಲೇ ತಟ್ಟೆಯಲ್ಲಿ ಹಾಕಿ ಇಟ್ಟಂತಹ ಈ ಮಿಶ್ರಣವನ್ನು ಒಂದ್ಸಲಿ ಚೆಕ್ ಮಾಡಿ ನೋಡೋಣ. ಕೈಗೆಲ್ಲ ಅಂಟಿದೆ ಅಥವಾ ಇನ್ನೂ ಒಂದು ಸ್ವಲ್ಪ ಪಾಕ ಆಗಬೇಕು ಅಂತಂದರೆ ನಾವಿನ್ನೂ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡ್ತಿರ್ಬೋದು ಬಾಲ್ ಥರ ಬರ್ತಿದೆ, ಬಟ್ ನಿಮಗೆ ಕೈಗೆ ಒಂದು ಸ್ವಲ್ಪ ಅಂಟಾಗ್ತಿದೆ ನೋಡಿ, ಇಷ್ಟ ಆಗಬಾರ್ದು. ಇನ್ನೂ ನಮಗೆ ಅದು ಕಾಯಿಸಬೇಕಾಗತ್ತೆ. ಇನ್ನೊಂದು ರೀತಿಯಲ್ಲಿ ನಾವು ಪಾಕ ಆಯಿತು ಅಥವಾ ಬರ್ಫಿ ರೆಡಿ ಆಯಿತು ಅಂತ ಹೇಗೆ ಕಂಡು ಹಿಡಿಯೋದು ಅಂತಂದರೆ ಸೌಟನ್ನು ನೀವು ಹೀಗೆ ಸುತ್ತಲೂ ಹಾಕ್ತಾ ಬಂದ ಹಾಗೆಯೇ ಅದು ಗಟ್ಟಿಯಾಗುತ್ತೆ. ಒಂದು ಸೈಡೆಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತಂದರೆ ನಿಮಗೆ ಬರ್ಫಿ ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ ಅಂತ ಅರ್ಥ. ಅಥವಾ ಇನ್ನೊಂದು ಅದೇ ಥರ ಬಟ್ಲಲ್ಲಿ ಹಾಕಿ ನೋಡ್ಬೋದು. ಇನ್ನೊಂದು ಟೋಟಲಾಗಿ ನಾವು ಹೀಗೆ ಮುಗಿಸ್ತಾ ಬಂದ ಹಾಗೆಯೇ ಅದು ಒಟ್ಟಾಗಿ ಜಸ್ಟ್ ಸೌಟಿಗೆಲ್ಲ ಒಟ್ಟಾಗಿ ಸಿಗಬೇಕು. ಹಾಗಾಯಿತು ಅಂತಂದರೆ ಕೂಡ ರೆಡಿಯಾಗಿದೆ ಅಂತ ಅರ್ಥ. ಈಗ 2ನೇ ಬಾರಿಗೆ ನಾನು ಒಂದು ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಇಷ್ಟ ಆದರೆ ಸಾಕಾಗುತ್ತೆ. ಈ ಹಂತದಲ್ಲಿ ತೆಗೆದ್ರೆ ನಾವು ಸಾಫ್ಟ್ ಆದಂತಹ ಮಿಲ್ಕ್ ಬರ್ಫಿ ನಿಮಗೆ ರೆಡಿ ಆಗುತ್ತೆ. ನಾನಿಲ್ಲಿ ಇವತ್ತು ತೋರಿಸಿರೋದು ಸಾಫ್ಟ್ ಆದಂತಹ ಮಿಲ್ಕ್ ಬರ್ಫಿ ಆದ್ದರಿಂದ ಈ ಹಂತದಲ್ಲೇ ತೆಗಿತೀನಿ. ಅಥವಾ ನಿಮಗೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬೇಕು, ನಾನೀಗ ತೋರಿಸ್ತೀನಿ ನೋಡಿ. ಈ ಸೈಡಲ್ಲಿ ಅಂದರೆ ಸೈಡಲ್ಲೆಲ್ಲ ಗಟ್ಟಿಯಾಗಿ ಈಗ ಫಾರ್ಮ್ ಆಗಿದೆ. ಇಷ್ಟಾದರೆ ಸಾಕಾಗತ್ತೆ. ಅಂದರೆ ತುಂಬ ಸಾಫ್ಟಾಗಿ ನಾನಿಲ್ಲಿ ಇವತ್ತು ತೆಗಿತಾ ಇದ್ದೀನಿ. ಅದಕ್ಕೋಸ್ಕರ ನಿಮಗೆ ಅಕಸ್ಮಾತ್ ಎಲ್ಲಾದರೂ ಇನ್ನೂ ಸ್ವಲ್ಪ ಗಟ್ಟಿ ಬೇಕು, ಈ ಥರ ಸಾಫ್ಟ್ ಬೇಡಪ್ಪ ಅಂತ ಅಂದರೆ ಇನ್ನು 2ರಿಂದ 3 ನಿಮಿಷಗಳ ಕಾಲ ಹೀಗೆ ಮೊಗಚಿ. ಆವಾಗ ಏನಾಗುತ್ತೆ ಅಂತಂದರೆ ಇನ್ನೂ ಗಟ್ಟಿಯಾಗುತ್ತೆ. ಅಷ್ಟಾದರೆ ನಮಗೆ ಬರ್ಫಿ ರೆಡಿಯಾಗಿದೆ ಅಂತ ಅರ್ಥ. ಇನ್ನೀಗ ನಾವು ತುಪ್ಪ ಸವರಿ ಇಟ್ಟಂತಹ ಟ್ರೇಗೆ ಇದಕ್ಕೆ ಹಾಕಿ ಸರಿಯಾಗಿ ಸೆಟ್ ಮಾಡಿದ್ರೆ ಬರ್ಫಿ ಕೂಡ ರೆಡಿ ಆಗುತ್ತೆ. ನಾನು ಹೇಳಿದಂತಹ ಈ ಥರದ ಅಂಶಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮಿಲ್ಕ್ ಕೋಕೋನಟ್ ಬರ್ಫಿ ಯಾವತ್ತೂ ಫೇಲ್ ಆಗಲ್ಲ. ತುಂಬಾ ಸೂಪರಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದೇ ಥರನೇ. ಇನ್ನು ಇದನ್ನು ಸರಿಯಾಗಿ ಸೆಟ್ ಮಾಡೋದಕ್ಕೆ ಒಂದು ಸಣ್ಣ ಬೌಲನ್ನು ತಗೊಂಡು ಅದಕ್ಕೆ ಹಿಂಬದಿಗೆ ಒಂದು ಸ್ವಲ್ಪ ತುಪ್ಪವನ್ನು ಸವರಿ ಆಮೇಲೆ ಸೆಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಸಹ ಅದೇ ರೀತಿಯಾಗಿ ಇಲ್ಲಿ ಮಾಡ್ಕೊಂಡಿದ್ದೀನಿ. ಯಾವ ಲೆವೆಲ್ಲಿಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು. ನಿಮಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ನೋಡಿ. ನಾನಿಲ್ಲಿ ಒಂದು ಸಣ್ಣ ಬೌಲನ್ನು ತೊಗೊಂಡು ಅದಕ್ಕೆ ತುಪ್ಪವನ್ನು ಸವರಿ ಹಿಂದಕ್ಕೆ ನೋಡಿ ಈ ಥರ ಲೆವೆಲ್ ಮಾಡಿದರೆ ನಿಮಗೆ ಅಷ್ಟು ಚೆನ್ನಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ ಇದು. ಇನ್ನು ನಾನಿಲ್ಲಿ ಮಾಡಿರುವಂತಹ ಟೈಮ್ ಬಂದು ರಾತ್ರಿ ಒಂದು 7 ಗಂಟೆ ಹೊತ್ತಿಗೆಲ್ಲ ಮಾಡಿದ್ದೆ. ಇನ್ನು ಕಂಪ್ಲೀಟಾಗಿ ರಾತ್ರಿ ಫುಲ್ ಇದನ್ನು ಆರೋದಕ್ಕೆ ಬಿಡಿ. ಬೆಳಗ್ಗಿನಷ್ಟೊತ್ತಿಗೆ ನಮಗೆ ಸರಿಯಾಗಿ ಅದು ಸೆಟ್ಟಾಗಿ ಕಟ್ ಮಾಡೋದಕ್ಕೆ ಈಸಿಯಾಗಿ ಕಟ್ ಮಾಡೋದಕ್ಕೆ ರೆಡಿಯಾಗಿ ಸಿಗುತ್ತೆ ಬರ್ಫಿ. ಅಥವಾ ನೀವು ಅಟ್ಲೀಸ್ಟ್ ಒಂದು 3ರಿಂದ 4 ಗಂಟೆ ಟೈಮ್ ಆದರೂ ಬಿಡಬೇಕಾಗತ್ತೆ. ಅಷ್ಟರಲ್ಲಿ ನಮಗೆ ಬರ್ಫಿ ಸೆಟ್ ಆಗುತ್ತೆ. ಈಗ ನೋಡ್ಬೋದು ನಾನು ಬೆಳಗ್ಗಿನ ಟೈಮ್ ತೋರಿಸ್ತಾ ಇದ್ದೀನಿ. ಇನ್ನೊಂದು ಲೈಟಾಗಿ ನೀವು ಮಾರ್ಕನ್ನು ಮಾಡಿದ ನಂತರ ಮತ್ತೆ ನಿಮಗೆ ಬೇಕಿರುವಂತಹ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು. ಸೂಪರ್ ಆಗಿರುವಂತಹ ಸಾಫ್ಟ್ ಅಂದರೆ ಸಾಫ್ಟ್ ಆದಂತಹ ಬರ್ಫಿ ಕೂಡ ರೆಡಿ ಆಗುತ್ತೆ. ನಾನೀಗ ಕಟ್ ಮಾಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಯಾವ ಥರ ಬಂದಿದೆ ಅಂತ. ಪ್ರತಿಯೊಂದು ಹಂತದಲ್ಲೂ ಹಾಗೆ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಾವು ಕೂಡ ಮನೆಯಲ್ಲಿ ಯಾರು ಬೇಕಾದರೂ ಬಿಗಿನರ್ಸ್ ಕೂಡ ಈ ಥರದ ಬರ್ಫಿಯನ್ನು ರೆಡಿ ಮಾಡ್ಕೊಳ್ಬೋದು. ಕೆಲವೊಂದು ಅಂಶಗಳನ್ನು ಅಷ್ಟೇ ಒಂದು ಸೂಕ್ಷ್ಮತೆ ಗಮನಿಸಬೇಕಾದ್ದು, ಟೆಂಪರೇಚರನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಕೊನೆಯ ಹಂತದಲ್ಲಿ ನಾವು ಚೆಕ್ ಮಾಡ್ತೀವಿ ನೋಡಿ ತಟ್ಟೆಗೆಲ್ಲ ಹಾಕಿ, ಆವಾಗೆಲ್ಲ ಆದಷ್ಟು ನೋಡಿಕೊಂಡು ಇದನ್ನು ಮಾಡ್ಕೊಳ್ಳಿ. ಯಾಕಂತಂದರೆ ತಟ್ಟೆಗೆ ಹಾಕಿದಾಗ ಅದು ಬಾಲ್ ಥರ ನಮಗೆ ಫಾರ್ಮ್ ಆಗೋದಕ್ಕಿಂತ ಮುಂಚೆಯೇ ನಾವು ಈ ಥರ ಸಾಫ್ಟ್ ಬರ್ಫಿಗಳನ್ನು ತೆಗಿಬೇಕು. ಅಥವಾ ನಿಮಗೆ ಸ್ವಲ್ಪ ಹಾರ್ಡಾಗಿ ಬೇಕು, ಗಟ್ಟಿ ಬೇಕು ಅಂತಂದರೆ ಮತ್ತೆ ಒಂದು 5 ನಿಮಿಷಗಳ ಕಾಲ ಕಾಯಿಸಿದರೆ ಸಾಕಾಗುತ್ತೆ. ಸೂಪರ್ ಆದಂತಹ ಮಿಲ್ಕ್ ಬರ್ಫಿ ಕೂಡ ರೆಡಿ ಆಗುತ್ತೆ. ಈಗ ನಾನು ಒಂದೊಂದಾಗಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಸಾಫ್ಟ್ ಅಂದರೆ ಅಷ್ಟೇ ಬಾಯಲ್ಲಿಟ್ಟರೆ ಕರಗುವಂತಹ ಬರ್ಫಿ ರೆಡಿಯಾಗಿದೆ.
ನೋಡಿದ್ರಲ್ವಾ ತುಂಬಾ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಯಾವುದೇ ರೀತಿಯಾಗಿ ಕಷ್ಟವಿಲ್ಲದೆ ನಾವು ಕೋಕೋನಟ್ ಮಿಲ್ಕ್ ಬರ್ಫಿಯನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಔಟ್ಸೈಡಿಂದ ಮಾರ್ಕೆಟಿಂದ ಯಾವುದು ತಂದು ತಿನ್ನೋ ಬದಲು ಮನೆಯಲ್ಲೇ ನೀವು ಹೀಗೆ ಮಾಡಿಕೊಟ್ರೆ ಮನೆ ಮಂದಿಗೆಲ್ಲ ಇಷ್ಟವೂ ಆಗುತ್ತೆ ಮತ್ತು ಇನ್ನೊಂದು ಹೆಲ್ದಿಯಾಗಿ ಕೂಡ ಇರುತ್ತೆ. ಬರ್ಫಿ ಅಥವಾ ನಾವು ಈ ಥರದ ಸ್ವೀಟೆಲ್ಲ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಾವು ಪೇಷನ್ಸಿಂದ ಮಾಡಿದ್ರೆ ಸಾಕಾಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.